ನಮಸ್ಕಾರ ಏಂಜಲ್ಸ್, ವೆಲ್ಕಮ್ ಟು ಯುವರ್ ಚಾನೆಲ್ ಬ್ಯಾಕ್ ಪ್ಯಾಕ್ ವಿತ್ ಎಮ್. ಇವತ್ತು ನಾನು ಥೈಲ್ಯಾಂಡ್ ದೇಶದ ಪಟಾಯಾ ಸಿಟಿಯ ತುತ್ತ ಸೌತ್ ಜಾಗಕ್ಕೆ ಬಂದು ಈ 500 ಎಕರೆ ಗಾರ್ಡನ್ನ ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ದೀನಿ. ನನ್ನ ಜೊತೆ ಬರ್ತೀರಾ ತಾನೆ? ನಾನು ಒಬ್ಳೆ ಬಂದೆ. ಓ, ಎಲಿಫೆಂಟ್ ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ ನಿನ್ಗಿದು ಬೇಕಿತ ಮಗನೇ. A few minutes later. ಯಾಶಾನೋಸಾ ಸೂರೋ ಸ್ತ್ರಾತಾ ಏನಿಯಾ ನಾಸಾತ್ರೋ ಕ್ರೆಪೆಸೋ ಸುಚಾಮಾಮೀಸು. ಅಯ್ಯಯ್ಯಯ್ಯ, ಅದು ಅವ್ನು ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಅಲ್ಲ. ಹುಲಿನೂ ಬಿಟ್ಟಿಲ್ಲ, ಆನೆನೂ ಬಿಟ್ಟಿಲ್ಲ. ಅಕಸ್ಮಾತ್ ಆ ಡೈನೋಸರ್ ಏನಾದರೂ ಬದುಕಿದಿದ್ರೆ ಅದನ್ನು ಕರ್ಕೊಂಡ್ಬಂದ್ಬಿಟ್ಟು ತೈ ತಕ ಅಂತ ಡ್ಯಾನ್ಸ್ ಮಾಡ್ಸಿರೋರು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಪ್ರೈವೇಟ್ ಕಾರ್ ಬಂದಿದೆ ನನ್ನ ಕರ್ಕೊಂಡು ಹೋಗೋದಕ್ಕೆ. ಕೆಲವೊಂದು ಇವ್ರ ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡ್ರೆ ಕೆಲವೊಂದು ಆ್ಯಕ್ಟಿವಿಟಿಗಳಿಗೆಲ್ಲ ಈ ಥರ ಪ್ರೈವೇಟ್ ಕಾರ್ ಸರ್ವಿಸಸ್ ಇರುತ್ತೆ, ಕೆಲವೊಂದಕ್ಕೆ ಮಾತ್ರ ಗ್ರೂಪಲ್ಲಿ ಇರುತ್ತೆ. ಇವಾಗ ನುಂಗ್ಡೋಚ್ ವಿಲೇಜ್ಗೆ ಕರ್ಕೊಂಡು ಹೋಗೋಕೆ ಈ ಕಾರ್ ಬಂದಿದೆ. ಹೆಂಗೆಲ್ಲಿ ವೆಲ್ಕಮ್ ಮಾಡ್ತಾವ್ರು ನೋಡ್ರಿ ಆನೆಗಳು. ಹುಲಿ, ಅಯ್ಯಪ್ಪ, ಆನೆ ದಂತ ಏನ್ರಿ ಹಿಂಗದೆ. ಸ್ವಾದಿಕಾ ಏಂಜಲ್ಸ್, ಸ್ವಾದಿಕಾ, ಎಲ್ರು ಆರಾಮಾಗಿದ್ದೀರಾ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬನ್ರಿ. ಬೇರೆ ದೇಶಕ್ಕೆ ಬಂದು ನಮ್ಮ ತ್ರಿವರ್ಣ ಧ್ವಜನ ನೋಡ್ತಿದ್ರೆ ಅದರಲ್ಲಿ ಸಿಗೋ ಒಂದು ಹೆಮ್ಮೆ ಇದೆಯಲ್ಲ, ಅದಷ್ಟಿಷ್ಟಲ್ಲ. ಟಿಕೆಟ್ಗೆ ಹಿಂಗೆ ಹೋಗ್ಬೇಕು ಇವಾಗ ನಾನು. ನಾನು ಬಂದ ತಕ್ಷಣ ಆನ್ ಆಗ್ಬಿಡ್ತಿದ್ದು, ಆಫ್ ಆಗಿತ್ತು ಅನ್ಸುತ್ತೆ. ಸೆನ್ಸರ್ ಅನ್ಸುತ್ತೆ ನೋಡಿ. ಈಗ ಅದು ಆಫ್ ಆಗಿದೆ ನೋಡಿ, ನಾನು ಆನ್ ಮಾಡಿಸ್ಲಾ ಅದನ್ನ? ಹಲೋ ಹಲೋ, ಏಯ್ ಮರ್ಯಾದೆ ತೆಗಿಬೇಡ, ಏನಾದರೂ ಆ್ಯಕ್ಷನ್ ಮಾಡೋ. ಇಷ್ಟೊತ್ತು ಮಾಡ್ದಲ್ಲೋ ನೋಡ್ರಿ. ಪ್ಯಾಕೇಜಲ್ಲಿ ಬಂದಿರೋದ್ರಿಂದ ನಾನೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಇವರೇ ಎಲ್ಲದಕ್ಕೂ ಟಿಕೆಟ್ಸ್ ಕೊಟ್ಬಿಟ್ರು. ಏನೇನು ಇನ್ಕ್ಲೂಡ್ ಆಗಿದೆ ತೋರಿಸ್ತೀನಿ ಮುಂದೆ. ಸ್ವಾದಿಕಾ, ಸೊ ನನ್ನ ಜೊತೆ ಬಂದಿರೋ ಗೈಡ್ ಇವರು. ಸ್ವಾದಿಕಾ, ನಮಸ್ತೆ. ನಮಸ್ತೆ. ಕರ್ನಾಟಕ. ಎಸ್. ನಾನು ಒಬ್ಳೆ ಬಂದೆ. ಓ, ಎಲಿಫೆಂಟ್. ಹಲೋ ಗಜರಾಜ, ಏನ್ ತಿಂತಿದ್ದೀರಾ? ಹಸಿ ಹುಲ್ಲು. ಸವಾದಿಕಾ. ಈ ಥರದ್ದು ಒಂದು ಸ್ಟಿಕ್ಕರ್ ಕೊಟ್ಟರು. ನಾನು ತೊಗೊಂಡಿರೋ ಟಿಕೆಟಲ್ಲಿ ನಾವು ಹಾಗೆ ಬರ್ತೀವಿ ಅಂದರೆ 790 ಬಾಟ್ ಆಗುತ್ತೆ ಎಲ್ಲ. ನಾನು ಇವತ್ತೇನೇನು ಮಾಡ್ತೀವಿ ಅದೆಲ್ಲ ಸೇರಿ ಊಟ, ಇಲ್ಲಿ ಸೈಟ್ ಸೀಯಿಂಗ್, ಬಸ್ಸು, 2 ಕಲ್ಚರಲ್ ಶೋಗಳಿರುತ್ತೆ, ಮತ್ತು ಇಲ್ಲಿ ಎಲ್ಲ ಥರ ಗಾರ್ಡನ್ಗಳನ್ನ ನೋಡ್ಕೊಬೋದು. ಇವಾಗ ಪ್ಯಾಕೇಜಲ್ಲಿ ಬಂದಿರೋದ್ರಿಂದ ಅದನ್ನೆಲ್ಲ ಅವರೇ ನೋಡ್ಕೊಂಡಿದ್ದಾರೆ. ನಾನು ಇಲ್ಲಿ ₹1 ಏನಕ್ಕೂ ಪೇ ಮಾಡ್ತಾ ಇಲ್ಲ. ಲಂಚು ಇನ್ಕ್ಲೂಡ್ ಆಗಿದೆ ಇದೇ ಟಿಕೆಟಲ್ಲಿ. ಒಂದು ನಮ್ಮ ಗೈಡು ನನಗೊಂದು ಸ್ಪೆಷಲ್ ಮರದ ಬಗ್ಗೆ ಹೇಳಿದ್ರು. ಆ ಮರ ಇದೆ, ಆ ಮರಕ್ಕೆ Z+ ಸೆಕ್ಯೂರಿಟಿ ಥರ ಕಂಬಿಗಳು ಹಾಕ್ಬಿಟ್ಟಿದ್ದಾರೆ. ಈ ಮರದ ಸ್ಪೆಷಾಲಿಟಿನ ನಮ್ಮ ಗೈಡ್ ಬಾಯಲ್ಲೇ ಕೇಳಿ. ಯು ಎಕ್ಸ್ಪ್ಲೈನ್ ಒನ್ಸ್ ಅಗೇನ್. Coconut sea. This one we call coconut sea. Okay. Some this one 30 years until they can get the seeds. ಮರ ಹಾಕಿದ್ಮೇಲೆ 30 ವರ್ಷದವರೆಗೂ ಯಾವುದೇ ರೀತಿ ಕಾಯಿಗಳು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. And then take time 6 years until you can eat. ಓಕೆ, ಇದೊಂದು ಕಾಯಿ ಹಿಂಗೆ ಬಿಟ್ಟಿದೆ ನೋಡಿ, ಚಿಕ್ಕ ಸೈಜ್ ಕಾಯಿ. ಅದು ಹಿಂಗಾಗಿ ಹಣ್ಣಾಗೋದಕ್ಕೆ 6 ವರ್ಷ ಬೇಕು. ಈ ಒಂದು ಹಣ್ಣು ತಿನ್ನಬೇಕು ಅಂತಂದರೆ 1000 ಬಟ್ ಆಗುತ್ತೆ. 1000 ಬಾಟ್. 100,000 baht.
1 ಲಕ್ಷ ರೂಪಾಯಿ ತಾಯಿ ಬಾಟ್ ಆಗುತ್ತೆ. ಇದನ್ನ ನಮ್ಮಂತ ಇವರಂತ ಜನಸಾಮಾನ್ಯರು ತಿನ್ನಕ್ಕಾಗಲ್ಲ. ಓನ್ಲಿ ಕಿಂಗ್ ಕ್ಯಾನ್ ಈಟ್ ದಿಸ್. Only list people. King all list people. ತುಂಬಾ ಖಜಾನೆ ಇಟ್ಟಿರೋರು, ಖಜಾನೆ ಪೀಪಲ್ ಅವ್ರು ತಿನ್ಬೋದು, ನಮ್ಮ ಕೈಯಲ್ಲಾಗಲ್ಲ. ಅದಕ್ಕೆ ನೋಡಿ ಎಂಥ ಸೆಕ್ಯೂರಿಟಿ ಇಟ್ಟಿದ್ದಾರೆ. ಅಪ್ಪಿ ತಪ್ಪಿನೂ ಒಂದು ಕಾಯಿ ಉದುರಬಾರ್ದು, ಯಾರ ಕೈಯಲ್ಲೂ ಸಿಗಬಾರ್ದು ಅಂತ. ಈ ಥರದ್ದು ಸುಮಾರಿದೆ, ಬಟ್ ಯಾವುದ್ರಲ್ಲೂ ಕಾಯಿ ಬಿಟ್ಟಿಲ್ಲ. ಇದರಲ್ಲಿ ಬಿಟ್ಟಿದೆ, ತೋರಿಸ್ತಿದ್ದಾರೆ. ಕೋಕೋನಟ್ ಸೀ ಅಂತ ಕರೀತಾರೆ. ಇದು ಬರೋದು ಎಲ್ಲಿ ಗೊತ್ತಾ? ಸೊ ಸೀಶೆಲ್ಸ್ ದ್ವೀಪಗಳಲ್ಲಿ ಜಾಸ್ತಿ ಬರುತ್ತೆ. ಬಂದ್ಬಿಟ್ಟು ಫ್ಯಾಮಿಲಿ ಬಂದ್ಬಿಟ್ಟು ಲೊಡೋಶಿಯಾ, ಮಾಲ್ಡೀವಿಕಾ ಅಂತ ಹೇಳ್ಬಿಟ್ಟು ನಮ್ಮ ಇಂಡಿಯನ್ ಓಷನಲ್ಲಿ ಸಿಗುತ್ತೆ. I came here many times. I don't know how special this ಯು one. ಗಾಟ್ ಟು ನೋ ರೀಸೆಂಟ್ಲಿ. I see the new. ಎಷ್ಟೊಂದು ಸಲ ನಮ್ಮ ಥರ ಟೂರಿಸ್ಟ್ಗಳನ್ನ ಕರ್ಕೊಂಡ್ಬಂದಿದ್ದಾರೆ. ಇವ್ರಿಗೆ ಈ ವಿಷಯ ಗೊತ್ತಿರ್ಲಿಲ್ವಂತೆ. ರೀಸೆಂಟಾಗಿ ಟಿ ವಿಲಿ ಬಂತಂತೆ. ಟಿ ವಿಲಿ ಬಂದಮೇಲೆ ಇವ್ರಿಗೆ ವಿಷಯ ಗೊತ್ತಾಯ್ತಂತೆ. ಕೆಲವರು ಗೈಡ್ಗಳೆಲ್ಲ ಏನಂದರೆ ನನ್ನ ಲೊಕೇಶನಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲೇ ಇರ್ತಾರೆ, ನಾ ವಾಪಸ್ ಹೋಗೋವರೆಗೂ ಕಾಯ್ಕೊಂಡು. ಇನ್ನು ಕೆಲವರು ಪಾಪ ಇವರು ಅವಶ್ಯಕತೆ ಇಲ್ಲ, ಇವ್ರು ಬಂದು ಕ್ಲೀನಾಗಿ ಸ್ಪೆಷಲ್ ಆಗಿರೋದನ್ನೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಆ ಥರದವ್ರನ್ನ ವೀಡಿಯೋದಲ್ಲಿ ತೋರಿಸೋದ್ರಿಂದ ಅವ್ರಿಗೊಂದು ಅಪ್ರಿಸಿಯೇಷನ್ ಸಿಗಲಿ ಅಂತ. ಆ್ಯಂಡ್ ಈ ಥರ ಗೈಡ್ಗಳಿಗೆ, ಡ್ರೈವರ್ಗಳಿಗೆಲ್ಲ ಹ್ಯಾಟ್ಸ್ ಆಫ್. ಯಾಕಂದರೆ ಗೊತ್ತಿಲ್ದಿರೋ ದೇಶ, ಗೊತ್ತಿಲ್ದಿರೋ ಭಾಷೆ, ಇಲ್ಲೆಲ್ಲ ಗೈಡ್ಗಳು ಹುಡುಕ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋಗುತ್ತೆ. ಇಂಡಿಯನ್ ನ್ಯಾಷನಲ್ ಫ್ಲವರ್. Lily. Yes. Lotus is ಎಲ್ಲ ಕಲರ್ ಹಾವುಗಳು, ಮೇಲೆಲ್ಲ ತಲೆ ಇದೆ. ಇದು ನೋಡಿ 1 2 3 4 5 6 7 8 9 ತಲೆಯ ಡ್ರ್ಯಾಗಾನ್ ಫೇಸ್. ಡ್ರ್ಯಾಗಾನ್ ಥರ ಇದೆ, ಹಾವು ಥರ ಇಲ್ಲ, ಬಟ್ ಎಡೆ ಎತ್ತಿರೋದೆಲ್ಲ ಹಾವು ಥರ. ಇದನ್ನ ಸಡನ್ನಾಗಿ ನೋಡಿದ್ರೆ ಪಾಪ ಆ ಗಿಡಕ್ಕೆ ಬೇಲಿ ಹಾಕೋರೇನೋ ಅನಿಸುತ್ತೆ. ಬೇಲಿ ಹಾಕಿರೋದಲ್ಲ, ಭೂಮಿ ಒಳಗಿಂದ ಸಣ್ಣದಾಗಿ ಗಿಡನ ಒಂದು ಕಡ್ಡಿ ಥರ ಬೆಳೆದು ಸುತ್ತಿ ಅಷ್ಟು ಗಿಡಗಳನ್ನ ಈ ಥರ ಡಿಸೈನ್ ಮಾಡಿರೋದು. ಏನು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಥರ ಸುಮಾರಿದೆ. ತೆಂಗಿನಕಾಯಿ ಚಿಪ್ಗಳನ್ನ ಹಾಕಿದ್ದಾರೆ, ಯಾಕಂದರೆ ಇಲ್ಲಿ ಬಿಸಿಲು ಜಾಸ್ತಿ ಅಲ್ವಾ, ನೀರಿಂದು ತೇವಾಂಶ ಹಾಗೆ ಸ್ಟೋರ್ ಆಗಿರಲಿ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಚಿಪ್ಗಳನ್ನ ಮಲ್ಚಿಂಗ್ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಕೆಲವೊಂದು ದೇಶಗಳಲ್ಲಿ ನಮ್ಮ ಭಾರತನೂ ಸೇರಿ ಸರ್ಕಸ್ಗಳು ನಡೆಸ್ತಾ ಇದ್ರು. ಅಲ್ಲಿ ಜೀವಂತ ಇರೋ ಪ್ರಾಣಿಗಳನ್ನ ಕರ್ಕೊಂಡು ಬಂದು ಸರ್ಕಸ್ಗೆ ಬಳಸ್ಕೊಳ್ತಾ ಇದ್ರು, ಕುಣಿಯೋದಕ್ಕೆ, ಮ್ಯಾಜಿಕ್ ಮಾಡೋದಕ್ಕೆ, ಅದಕ್ಕೆ ಇದಕ್ಕೆ. ಇವಾಗ ಅದನ್ನು ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ. ಇವಾಗ ಏನಿದ್ರು VFXಗಳನ್ನ ಬಳಸ್ಕೊಂಡು ನೀವು ಪ್ರಾಣಿಗಳನ್ನ ಬಳಸ್ಕೊಳ್ಳಿ ಅಂತ ರೂಲ್ಸ್ ಮಾಡಿದ್ದಾರೆ. ಆದರೆ ಈ ದೇಶದಲ್ಲಿ ಅದೆಲ್ಲ ಏನೂ ಇಲ್ಲ. ಹುಲಿನೂ ಬಿಟ್ಟಿಲ್ಲ, ಆನೆನೂ ಬಿಟ್ಟಿಲ್ಲ. ಅಕಸ್ಮಾತ್ ಆ ಡೈನೋಸರ್ ಏನಾದರೂ ಬದುಕಿದ್ರೆ ಅದನ್ನು ಕರ್ಕೊಂಡ್ಬಂದ್ಬಿಟ್ಟು ತೈ ತಕ ಅಂತ ಡ್ಯಾನ್ಸ್ ಮಾಡಿಸಿರೋರು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇಲ್ಲಿ ಜೀವಂತ ಇರೋ ಆನೆಗಳು ಡ್ಯಾನ್ಸ್ ಮಾಡ್ತವೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ತಪುನ್ಕಾ ಇವಾಗ ಶೋ ಸ್ಟಾರ್ಟ್ ಆಯಿತು ಅಂತ ಶೋಗೆ ಹೋಗ್ತಿದ್ದೀನಿ. ಅವ್ರು ಆಚೆನೇ ಇರ್ತಾರಂತೆ ನೋಡಿ. ಈ ಥರ ಟಿಕೆಟು. ಸ್ವಾದಿಕಾ, ಕಪುನ್ಕಾ. ನಾನು ಬರ್ತೀನಿ ನೋಡ್ರಿ. ಇವಾಗ ಅಲ್ಲಿ ಜನಗಳೆಲ್ಲ ಹೆಂಗ್ ಟೆನ್ಷನ್ ಆಗ್ತಾರೆ ನೋಡ್ರಿ. ಅಯ್ಯೋ ನಾನೇನು ಇಲ್ಲಿ ಅಂತ. ಪಾಪ ಫುಲ್ ಖುಷಿ ಆಗೋಯ್ತು. ಸ್ಟಾರ್ಟ್ ಆಯ್ತು ಶೋ, ಎಲ್ಲ ಆಫ್ ಮಾಡಿದ್ರು. ಮಾಡು ಅದೇ ಮಾಡ್ತೀನಿ, ನಾನು ನೋಡ್ತೇನೆ. ಪುರಾತನ ಕಾಲದಿಂದ ಥೈಲ್ಯಾಂಡ್ ದೇಶದ ಹಿಸ್ಟ್ರಿ ಹೆಂಗಿತ್ತು, ಇದರಲ್ಲಿ ಒಂದಷ್ಟು ಸಿಮಿಲಾರಿಟೀಸ್ ಬಂತು. ಅಂದರೆ ಸಮುದ್ರ ಮಂಥನ ಏನಿದೆ, ಸಮುದ್ರ ಮಂಥನದು ಒಂದು ತೋರಿಸಿದ್ರು ಡ್ರ್ಯಾಗಾನ್ ಹಿಡ್ಕೊಂಡು. ಅದಾದಮೇಲೆ ಮೋಹಿನಿ ಅವತಾರ ತೊಗೊಂಡು ರಾಕ್ಷಸನ್ನ ಸಾಯಿಸೋ ಅಂತ ಒಂದು ಡ್ಯಾನ್ಸ್ ಮಾಡಿದ್ರು. ಅದು ಬಿಟ್ಟು ಯುದ್ಧಗಳು ಹೇಗೆ, ಪುರಾತನ ಕಾಲದ ಥೈಲ್ಯಾಂಡ್ ಹೇಗಿತ್ತು, ಇವಾಗ ಅದು ಎಲ್ಲಿವರೆಗೂ ಎಳ್ಕೊಂಡು ಬಂದಿದೆ, ಯಾವ್ಯಾವ ಥರದವರೆಗೂ ಬಂದಿದೆ ಅಲ್ಲಿವರೆಗೂ ತೋರಿಸಿದ್ರು. ಮುಗಿತು, ಅರ್ಧ ಗಂಟೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು ಎಲ್ಲ. ನಮ್ಮ ದೇಶದ್ದು ಒಂದು ಒಳ್ಳೆ ಸಾಂಗ್ ಹಾಕಿ ನಮ್ಮ ದೇಶದ್ದು ಒಂದಷ್ಟು ಫೋಟೋಗಳನ್ನ ಹಾಕಿದ್ರು. ಜೈಪುರ, ರಾಜಸ್ಥಾನ, ನಮ್ಮ ಕರ್ನಾಟಕದಿಂದ ಹಂಪಿ ಫೋಟೋ ಬಂತು. ಖುಷಿ ಆಯಿತು ನನಗೆ ಅವಾಗ ಬಂದಾಗ. ಇವಾಗ ನೆಕ್ಸ್ಟು ಸರ್ಕಸ್ ಆನೆಗಳನ್ನ ನೋಡಕ್ಕೆ ಬಂದಿದ್ದೀವಿ. Only 10 minutes 拍照，然后你100泰铢100就一个人的，100就一个人。拿手机拍拿手机拍，有的是。ಈ ಆನೆಗಳು ಏನೇನು ಮಾಡ್ತಾವೋ ಗೊತ್ತಿಲ್ಲ.
ನಂಗಂತೂ ಆನೆ ಅಂದರೆ ತುಂಬ ಇಷ್ಟ, ಅದಕ್ಕೆ ಬಂದು ಮುಂದೆನೇ ಕೂತ್ಬಿಟ್ಟಿದ್ದೀನಿ ಹತ್ರದಿಂದ ನೋಡೋಣ ಅಂತ. ಆನೆ ಹೆಂಗೆ ಡಾನ್ಸ್ ಆಡ್ತಾ ಇದೆ ನೋಡ್ರಿ ಇಲ್ಲಿ ನಾಚ್ಕೊಂಡು. ಬಿಂಕದ ಸಿಂಗಾರಿ ಮೈ ಟೊಂಕಿನ ವೈಯಾರಿ. ಆನೆಗಳೆಲ್ಲ ಇವಾಗ ಬ್ಲಾಕ್ ಒಳಗಡೆ ಹೋಗಿದ್ದಾವೆ. ಈ ಕಡೆನೂ ಜನ, ಈ ಕಡೆನೂ ಜನ, ಇಲ್ಲೂ ಜನ ಕೂತಿದ್ದೀವಿ. ಬರ್ತಾವೆ ನೋಡಿ ಮ್ಯೂಸಿಕ್ಕು. ಚಿಕ್ಕ ಮರಿಗಳಿಂದ ದೊಡ್ಡ ಆನೆವರೆಗೂ ಸೈಜ್ ಮೇಲೆ ಓಡಾಡ್ತಾವೆ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಆನೆ ನನ್ನನ್ನು ಜಸ್ಟ್ ಮಿಸ್ಸಲ್ಲಿ ಚಟ್ನಿ ಮಾಡ್ಬಿಡ್ತಿತ್ತು. ಎಲಿಫೆಂಟ್ ಬಂತು ನೋಡ್ರಿ. ತಡಿಯೋಕ್ಕಾಗದೆ ಫಾರಿನರ್ಸು, ನಾನು ಫಾರಿನರೇ ಅಲ್ವಾ, ಎಲ್ಲರೂ ಮ್ಯಾಂಗೋ ಜ್ಯೂಸ್ ತೊಗೋತಾ ಇದ್ದೀವಿ. ಓ ಚೆನ್ನಾಗಿ ತುಂಬಿದ್ರಪ್ಪ ನನಗೆ ಕಾಪುನ್ಕಾ. ನೋಡಿ ಬಸ್ಗಳು ಈ ಥರ ಬರ್ತವೆ. ನಮ್ಮ ಟಿಕೆಟ್ ಚಾರ್ಜಸಲ್ಲಿ ಬೈ ವಾಕು ಎಕ್ಸ್ಪ್ಲೋರ್ ಮಾಡೋದಿದೆ, ಈ ಥರ ಬಸ್ಸು ಇದೆ. ಸದ್ಯಕ್ಕೆ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇದು ಟೋಟಲ್ ಏನಿಲ್ಲ ಅಂದರೂ ಒಂದು 500 ಎಕರೆ ಇದೆ. ನಾವು ನಡ್ಕೊಂಡು ಓಡಾಡ್ತೀವಿ ಅಂತಂದರೆ ನಿಜವಾಗ್ಲೂ ಪೂರ್ತಿ ಕವರ್ ಮಾಡೋದಕ್ಕೆ ಒಂದು 4 ರಿಂದ 5 ಅವರ್ ಬೇಕು. ಹಾಗಾಗಿ ಈ ಥರ ಬಸ್ ಫೆಸಿಲಿಟಿಗಳು ಮಾಡಿದ್ದಾರೆ. ಈ ರೋ ಪೂರ್ತಿ ನಂದೇ ಆಗಿರೋದ್ರಿಂದ ಈ ಕಡೆ ಎಂಡು ನಾನೇ, ಆ ಕಡೆ ಎಂಡು ನಾನೇ, ಎಲ್ಲೆಲ್ಲೂ ನಾನೇ. ಮತ್ತು ಇದು ಆರ್ಟಿಫಿಷಿಯಲ್ ಗಾರ್ಡನ್ನು ಆ ಥರ ಅಂದ್ಕೊಂಬೇಡಿ, ಒಂದು ಊರೇ ಇದು. ನುಂಗ್ನಾಚ್ ಹಳ್ಳಿನ ಗಾರ್ಡನ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅದು ಚಿಕ್ಕದಾಗಿ ಅಂತ ಸ್ಟಾರ್ಟ್ ಆಗಿದ್ದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಇವಾಗ. ಹತ್ತತ್ರ ಎಷ್ಟು 30 ವರ್ಷ ಆಯಿತು ಇದು ಸ್ಟಾರ್ಟ್ ಆಗಿ. ಪ್ರಪಂಚದಲ್ಲಿರೋ ಎಲ್ಲ ಥರ ಪ್ರಾಣಿಗಳು, ಪಕ್ಷಿಗಳು, ಅದ್ರದ್ದು ಗೊಂಬೆಗಳನ್ನ ಇಟ್ಬಿಟ್ಟಿದ್ದಾರೆ. ನಮ್ಗೆ ಅದ್ರದ್ದು ನಾಲೆಡ್ಜ್ ಗೊತ್ತಾಗುತ್ತೆ. ಥಂಡಿ ವೆದರಲ್ಲಿ ಸಿಗೋ ಗಿಡಗಳಿಗಿಂತ ಹಿಡಿದು ಮರುಭೂಮಿಯಲ್ಲಿ ಸಿಗೋ ಕ್ಯಾಕ್ಟಸ್ಗಳವರೆಗೂ ಪ್ರತಿಯೊಂದು ಥರ ಗಿಡಗಳನ್ನೂ ಇಟ್ಟಿದ್ದಾರೆ. ಅಂದರೆ ಇಲ್ಲಿಗೆ ಬಂದರೆ ಚಿಕ್ಕ ಮಕ್ಕಳಿಗೆ ಒಳ್ಳೆ ನಾಲೆಡ್ಜ್ ಅಂತೂ ಸಿಗುತ್ತೆ ಪ್ರತಿಯೊಂದ್ರ ಬಗ್ಗೆ. ಡೈನೋಸರ್ ಪಾರ್ಕಿಂಗ್. ಟೇಕ್ ಫೋಟೋ ಇಯರ್. ಓಕೆ, ಡೈನೋಸರ್ ಹತ್ರ ನಿಲ್ಲಿಸಿದ್ರು ಫೈನಲಿ. ಆ ಎಲಿಫೆಂಟ್ಗಳ ಥರ ಈ ಡೈನೋಸರ್ಗಳು ಏನಾದರೂ ಬದುಕಿದಿದ್ರೆ ನಿಮ್ಮನ್ನು ಕರ್ಕೊಂಬಂದ್ಬಿಟ್ಟು ಒಂದೆರಡು ತೈ ತಕ್ಕ ಅಂತ ಡ್ಯಾನ್ಸ್ ಆಡಿಸಿರೋರು ನೀವು ಬದುಕಿಲ್ಲದೆ ತುಂಬ ಒಳ್ಳೆಯದಾಯಿತು ಅಂತ ನೀವು ಅಂದ್ಕೊಳ್ತಿರ್ಬೋದು. ಅದು ಸತ್ಯ. ಸುಮ್ಮನೆ ಇಲ್ಲಿ ಡಿಸೈನ್ಗಳಿಗೆ ಡೈನೋಸರ್ನ ಇಟ್ಟಿದ್ದಾರೆ ಅಂದ್ಕೊಂಬಿಡಿ. ಡೈನೋಸರ್ಗಳು ಬದುಕಿದ್ವು ಅಂತ ಏನು ನಾವು ಮಾತಾಡ್ಕೊಳ್ತೀವಿ, ಅದರ ಪ್ರತಿಯೊಂದು ಫ್ಯಾಮಿಲಿಗಳು ಯಾವ್ಯಾವ ಥರ ಇದ್ವು, ಯಾವ್ಯಾವ ಸ್ಪೀಸೀಸ್ಗಳಿದ್ವು, ಅದೆಲ್ಲದ್ರೂ ಹೆಸ್ರುಗಳನ್ನ ಬರೀತಾರೆ. ಕುರೂಪಿ ಅಂತೆ, ಟೆರಾಟೋಫಿನಿಸ್ ಅಂತೆ, ಅವೆಲ್ಲ ಅದರದ್ದು ಸೈಂಟಿಫಿಕ್ ಹೆಸರುಗಳು. ಇಲ್ಲಿ ನೋಡಿ ಒಳ್ಳೆ ವಾಲ್ಕೆನಿಕ್ ಎರೆಪ್ಟ್ ಆಗಿರೋ ಕಲ್ಗಳದ್ದು ಒಂದು ಗಾರ್ಡನ್ ಇದೆ. ಇಂಥದ್ದಿಲ್ಲ ಅನ್ನಂಗಿಲ್ಲ ಈ ಜಾಗದಲ್ಲಿ. ಆ ಥರ ಪ್ರತಿಯೊಂದಕ್ಕೂ ಗಾರ್ಡನ್ ಮಾಡಿಬಿಟ್ಟಿದ್ದಾರೆ. ಓಹ್ 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 ಕಣ್ಣ ಮುಚ್ಚಾಲೆ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಜಾಗ. ಹೇಳಿ ಮಾಡಿಸ್ದಂಗಿದೆ. ಇದೇನು ನೋಡ್ತಿದ್ದೀರಾ? ಇದೆಲ್ಲ ಕಲ್ಲು ಬಂಡೆಗಳು, ಸರಗಳು, ಬಳೆಗಳು, ಕಾಲ್ಗೆಜ್ಜೆಗಳು, ಕುತ್ತಿಗೆ ಕೈಕಾಲುಗಳು, ಬಿಂದಿಗಳು, ಹಣೆಗಳು. What's your channel? ಬ್ಯಾಕ್ ಪ್ಯಾಕ್ ವಿತ್ ಎಮ್. ಇವರೆಲ್ಲ ನನ್ನ ಫಿಲಿಪೀನ್ ಫ್ರೆಂಡ್ಸ್.
ಅಯ್ಯಪ್ಪ, ಎಲ್ಲೆಲ್ಲಿ ಈ ಥರ ಬಸ್ಗಳು ನಿಲ್ಲಿಸ್ತಾರೋ ಅಲ್ಲೆಲ್ಲ ವಾಶ್ರೂಮು, ತಿನ್ನೋಕೆ, ಕುಡಿಯೋಕೆ ಪ್ರತಿಯೊಂದು ಸೌಲಭ್ಯಗಳಿದೆ. ಇವಾಗ ಬನ್ನಿ ನಾನು ನಿಮಗೆ ಡೈನೋಸಾರ್ಗಳನ್ನ ಹತ್ತಿರದಿಂದ ತೋರಿಸ್ತೀನಿ. ಇದೇನಪ್ಪ, ಯಾವುದೋ ಜುರಾಸಿಕ್ ಪಾರ್ಕ್ ಒಳಗಡೆ ಬಂದ್ಬಿಟ್ಟಿದ್ದೀನಿ ಅಂತ ಫೀಲ್ ಆಗ್ತಿದೆ. ಎಷ್ಟು ದೊಡ್ಡ ದೊಡ್ಡ ಡೈನೋಸಾರ್ಗಳು ಎಲ್ಲ ಸೌಂಡ್ ಬೇರೆ ಮಾಡ್ತಿದ್ದಾವೆ, ಕೇಳಿಸ್ಕೊಳ್ಳಿ. ಏಯ್ ಆಡೋ. ಓ ಮರಿ ಶಿಮ್ಳ ಬರ್ತಾಯ್ತಾ? ಆಯ್ತು, ಬಾಯ್. ಇವಾಗ ನಾನು ಇನ್ನೊಂದು ಡೈನೋಸಾರ್ ಆಗಿ ಮೊಟ್ಟೆ ಹೊಡ್ಕೊಂಡು ಬರ್ತಾ ಇದ್ದೀನಿ. ಪ್ರಪಂಚದ 10 ಸುಂದರವಾದ ಗಾರ್ಡನ್ಗಳಲ್ಲಿ ಇದು ಒಂದು. ಒಂಟೆಗೆ 4 ಅಲ್ಲಂತಿರೋದು, ಹೌದಾ? ನೋಡೋಣ. 1 2 4 ಮೇಲ್ಗಡೆ ಅಲ್ಲೇ ಕೊಟ್ಟಿಲ್ಲ ಪಾಪ ದೇವ್ರು ಇದಕ್ಕೆ. ಜಿಮೆ ನೋಡ್ರಿ, ಬಾರನ್ನ ಜೊತೆಗೆ ಹಾಡು ನಾನಿದಾಡು. ಕುರುಕ್ಷೇತ್ರದ ಚಕ್ರ ವ್ಯೂಹ ಇದ್ದಂಗಿದೆ. ಎಲ್ಲೋಗಿ ಎಲ್ಲಿ ಬಂದರೂ ಇನ್ನೊಂದು ಹೊಸ ದಿಕ್ಕು ಅಂತ ಬರ್ದು ಹಾಕಿದ್ದಾರೆ. ಆ ಚಕ್ರ ವ್ಯೂಹನೂ ಒಂದು ಪಕ್ಷ ಭೇದಿಸ್ಬೋದು ಅನ್ಸುತ್ತೆ. ಈ ಗಾರ್ಡನಲ್ಲಿ ಯಾವ ಜಾಗನ ಹುಡ್ಕೊಂಡು ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಈ ಫ್ಲೋಟಿಂಗ್ ಬ್ರಿಡ್ಜು, ಇದ್ಯಾವುದೋ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಬಂದೆ. ನೋಡಿದ್ರೆ ಬ್ರಿಡ್ಜಿನ ಅಷ್ಟು ದೂರ ಆಯ್ತು. ಅಲ್ಲಿಂದ ಒಂದು ರೌಂಡ್ ಹಾಕೊಂಡು ಬಂದೆ. ಈಗ ಇಲ್ಲಿ ಬಂದು ನೋಡ್ತೀನಿ 4 ಫೇಸ್ಡ್ ಗಾರ್ಡನ್ ಅಂತ ಹಿಂಗೆ ಹಾಕೋರೆ. ನನಗೆ ಎತ್ತು ಹೋಗ್ಲಿ. ಜಿಂಕೆ ಮರಿ ನಿಂತೈತೆ ನೋಡ್ಲಾ ಮಗ. ಓ ಹಾಯ್ ಜಿಂಕೆ. ಏನು ತಿನ್ನಕ್ಕೆ ತಂದಿಲ್ಲ ಅಂತ ಹೋಗ್ತಾಯಿತ್ತು ನೋಡ್ರಿ, ಅದು ಕೋಪ ಮಾಡಿಕೊಂಡು. ಊಟ ತಿನ್ನಿಸ್ಬೋದು ಜಿಂಕೆಗೆ. 20 ಬಾಟ್ ಕೊಡ್ಬೇಕು ಅದಕ್ಕೆ. ಅವಾಗ ಅವ್ರು ಊಟ ಕೊಡ್ತಾರೆ. ಅದನ್ನು ತಿನ್ಸಿದ್ರಾಯ್ತು ಜಿಂಕೆಗೆ. ಕಂದ, ಆವಾಗಿಂದ ಬಂದೆ ಸುತ್ತಾಡಿಕೊಂಡು. ಅವ್ರ ಅಜ್ಜಿ, ಡೈನೋಸರ್ಗಳು ಮುಗ್ದೋಗ್ಬಾರ್ದ? ಒಂದೊಂದೇ ಸಿಗ್ತಾನೇ ಇದೆ. ಇಲ್ಲಿ ನೋಡ್ರಿ, ಬ್ಲೂ ಕಲರು. ಇದ್ಯಾವುದಿದೆ? ಯಾಶಾನೋಸಾ ಸೂರಸ್, ತ್ರಾತಾ ಏನಿಯಾ, ನಾಸಾತ್ರೋ ಕ್ರೆಪೆಸೋ, ಸುಚಾಮಾಮೀಸು. ಅಯ್ಯಯ್ಯಯ್ಯ ಅಂತ ಅದು ಅವ್ನು ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ ಅಂಕಲ್. ನಮ್ಮ BMTC ಬಸ್ಸಲ್ಲಿ ಟಿಕೆಟ್ ಚೆಕ್ ಮಾಡ್ದಂಗೆ ಚೆಕ್ ಮಾಡ್ತವ್ರ ಅಂಕಲ್ಲು. ಕೊಂಡ್ರು ಡ್ರೈವರ್ ಅಂಕಲ್ಗೆ ಜೈ. ಶುರು ಹಚ್ಚ್ರಿ. ಈಗ ನೆಕ್ಸ್ಟ್ ಸ್ಟಾಪ್ ಊಟ. ಅನ್ನ ನಿನಗೆ ಏನೇನು ಬೇಕೋ ಎಲ್ಲಾ ತರಿಸ್ಕೊಂಡು ತಿಂದ್ಬಿಡು. ಊಟಕ್ಕೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ನಾನ್ ವೆಜ್ಜು ಒಂದು 4-5 ಥರ ನಾನ್ ವೆಜ್ ಇದೆ. ನಾನು ಇವತ್ತು ನಾನ್ ವೆಜ್ ತಿಂತಿಲ್ಲ, ವೆಜಿಟೇರಿಯನ್ ಡೇ ಇವತ್ತು. ವೆಜ್ಜು ಅಷ್ಟೇ ಕಮ್ಮಿ ಇಲ್ಲ. ಚಪಾತಿ, ಬೆಂಡೆಕಾಯಿ ಪಲ್ಯ, ಆಲೂಗಡ್ಡೆ, ಗೋಬಿ ಪಲ್ಯ, ಪನ್ನೀರ್ ಪಲ್ಯ, ಅನ್ನ, ಪಲಾವು, ಮತ್ತು ಫ್ರೆಶ್ ಆಗಿ ಕಟ್ ಮಾಡಿರೋ ತರಕಾರಿಗಳು, ಹಣ್ಣುಗಳು, ಆಮೇಲೆ ಸೂಪು, ಮೊಸರಿತ್ತು. ಮೊಸರು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಕಡೆ ತಣ್ಣಗಿರೋ ನೀರಿಗೆ ಸಕ್ಕರೆ ನಿಂಬೆಹಣ್ಣು ನೆನೆಸ್ಕೊಂಡಿದ್ದೀನಿ. ಅಷ್ಟು ಉಷ್ಣಾಂಶ ಇದೆ ಇಲ್ಲಿ. ಊಟ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ತಣ್ಣಗಾಗಬೇಕು ಜೀವ ಅಷ್ಟೇ. ನಮ್ಮ ದೇಶದ ಒಳ್ಳೆ ಊಟ ಸಿಕ್ತು. ಊಟ ಮುಗೀತು. ಸೊ ಬೆಳಗ್ಗೆಯಿಂದ ಏನು ಎಕ್ಸ್ಪ್ಲೋರ್ ಮಾಡಿದೆ ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸದ್ಯಕ್ಕೆ ಇವತ್ತಿಂದು ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ಇವಾಗ ರಿಟರ್ನ್ ಅವ್ರ ಹತ್ರನೇ ನಾನು ಹೋಟೆಲ್ಗೆ ಡ್ರಾಪ್ ಹಾಕ್ಸ್ಕೊತೀನಿ. ಎಸ್ ಏಂಜಲ್ಸ್, ನೀವೆಲ್ಲರಿಗೂ
ಇವತ್ತಿನ ಈ ಜುರಾಸಿಕ್ ಪಾರ್ಕ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಥೈಲ್ಯಾಂಡ್ ದೇಶದ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಛಾ ಬಾಯ್ ಬಾಯ್.